ಎಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ವಿಡಿಯೋ. ಸೊ ಕರ್ನಾಟಕ ಸರ್ಕಾರ ಬಿಟ್ಟಂಥ ಒಂದು ನಿರಂತರ ಆ್ಯಪ್, ಮಕ್ಕಳ ಒಂದು ಹಾಜರಾತಿಯಾಗಿ ಬಳಸುವ ಒಂದು ಆ್ಯಪ್ ನಿರಂತರ. ಸೊ ಇದನ್ನು ನಾವು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ, ಮೊದಲು ನೆಟ್ ಆನ್ ಇರಲಿ. ಸೊ ನಿಮ್ಮ ನೆಟ್ ಕನೆಕ್ಷನ್, ಡಾಟಾ ಕನೆಕ್ಷನ್ ಆನ್ ಇರಲಿ. ತದನಂತರ ಪ್ಲೇಸ್ಟೋರನ್ನು ಕ್ಲಿಕ್ ಮಾಡಿ, ಇಲ್ಲಿ ನೀವು ಸರ್ಚ್ನಲ್ಲಿ ನಿರಂತರ ಅಂತೇಳಿ ಟೈಪ್ ಮಾಡಿ. ಸೊ ನಿರಂತರ ಆ್ಯಪ್ ಕ್ಲಿಕ್ ಮಾಡಿದಾಗ ಸೊ ನೋಡ್ಬೋದು ನೀವು, ಇಲ್ಲಿದೆಯಲ್ಲ ನಿರಂತರ ಕರ್ನಾಟಕ ಸರ್ಕಾರದ್ದು, ಗೌರ್ಮೆಂಟ್ ಆಫ್ ಕರ್ನಾಟಕ ನಿರಂತರ CEG ಕರ್ನಾಟಕ. ಸೊ ಇದು ಎಷ್ಟು MB ಇದೆ ಅಂದರೆ 111 MB ಇದೆ, 4.4 ರೇಟಿಂಗ್ ಇದೆ. ಆಲ್ರೆಡಿ ಇದನ್ನು ಸುಮಾರು 10,000ಕ್ಕಿಂತ ಹೆಚ್ಚು ಜನರು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಲೆಟ್ಸ್ ಇನ್ಸ್ಟಾಲ್ ಇಟ್. ಸೊ ಇದನ್ನು ಇನ್ಸ್ಟಾಲ್ ಮಾಡಿ. ಸೊ 111 MB ಇದೆ. ಸೊ ಇನ್ಸ್ಟಾಲ್ ಆಗ್ತಾಯಿದೆ. ನೀವು ಯಾವ ರೀತಿ ಮಕ್ಕಳ ಒಂದು ಅಟೆಂಡೆನ್ಸ್ ಅಥವಾ ಅವರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕೆಂಬುದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಇನ್ಸ್ಟಾಲ್ ಆದ ನಂತರ ಓಪನ್. ಸೊ ಇಲ್ಲಿ ಓಪನ್ ಆಗ್ತಿದೆ. ಸೊ ಪವರ್ಡ್ ಬೈ AISL. ಇಲ್ಲಿ ನಿಮ್ಮ KGID ನಂಬರ್ ಹಾಕಬೇಕು. ಸೊ ನೀವು KGID ನಂಬರ್ ಹಾಕಿದ ನಂತರ ನಿಮಗೆ 56 ಸೆಕೆಂಡ್ ಒಳಗೆ ನಿಮಗೊಂದು OTP ಬರುತ್ತೆ. ಸೊ ನೀವು OTPಯನ್ನು ಇಲ್ಲಿ ಎಂಟ್ರಿ ಮಾಡಿ. OTP ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರುತ್ತೆ. ಸೊ ಇಟ್ಸ್ ಅ ಟೆಸ್ಟಿಂಗ್ ಪ್ರೊಸೆಸ್. ಸೊ ನಿಮ್ಮ ಡೀಟೇಲ್ಸ್ ಎಲ್ಲಿ ಬರುತ್ತೆ ಮೇಲ್ಗಡೆ, ನಿಮ್ಮ ಡೀಟೇಲ್ಸು. ಆಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ KGID ನಂಬರು, ನಿಮ್ಮ ಇನ್ಸ್ಟಿಟ್ಯೂಟ್ ಯಾವುದು, ನೀವು ಯಾವ ಸ್ಕೂಲು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು ಎಂಬುದೆಲ್ಲ ಮಾಹಿತಿ ಬರುತ್ತೆ. ನಿಮ್ಗೆ ಬೇಕಂದರೆ ಇಲ್ಲೇ ಲ್ಯಾಂಗ್ವೇಜ್ ಕನ್ನಡನ ಇಟ್ಕೋಬೋದು ಅಥವಾ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಇಟ್ಕೋಬೋದು. ತದನಂತರ ಇಲ್ಲಿ ಬರೋದು ಮಾರ್ನಿಂಗ್ ಅಟೆಂಡೆನ್ಸ್, ಆಫ್ಟರ್ನೂನ್ ಅಟೆಂಡೆನ್ಸ್. ಇದಕ್ಕಿಂತ ಪೂರ್ವದಲ್ಲಿ ನಾವು ಸ್ಟೂಡೆಂಟನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಂಡ್ರೆ, ಸೆಲೆಕ್ಟ್ ಕ್ಲಾಸ್, ಇಲ್ಲಿ 10th, 8th, 6th, 7th ಬರುತ್ತೆ. ನೀವು ಯಾವ ಕ್ಲಾಸ್ ರಿಜಿಸ್ಟರ್ ಮಾಡ್ತಿದ್ರೆ ಆ ಕ್ಲಾಸ್ನ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಅಂತ ಕೊಟ್ಟು ಗೆಸ್ಟ್ ಸ್ಟೂಡೆಂಟ್ಸ್ ಲಿಸ್ಟನ್ನು ಕೊಟ್ಟಾಗ ಅದು ಸ್ಟೂಡೆಂಟ್ಸ್ ಬರ್ತಾರೆ, ಅವರ ಫೇಸನ್ನು ನೀವು ಕ್ಯಾಪ್ಚರ್ ಮಾಡು. ಗೆಸ್ಟ್ ಸ್ಟೂಡೆಂಟ್ಸ್ ಲಿಸ್ಟ್, ಇಲ್ಲಿ ಲಿಸ್ಟ್ ಬರುತ್ತೆ. ಆಮೇಲೆ ಲಿಸ್ಟ್ ಬಂದ ನಂತರ ನೀವು ಆ ಮಕ್ಕಳ ಒಂದು ಫೇಸನ್ನು ಕ್ಯಾಪ್ಚರ್ ಮಾಡಬೇಕು. ಕ್ಯಾಪ್ಚರ್ ಮಾಡಬೇಕಾದ್ರೆ ಒಂದು ಫ್ರಂಟು ಅಂದರೆ ಒಂದು ಸ್ಟ್ರೇಟ್ ಆಗಿರಬೇಕು, ಒಂದು ರೈಟ್ ಟರ್ನ್ ಆಗಿರಬೇಕು, ಒಂದು ಲೆಫ್ಟ್ ಟರ್ನ್ ಆಗಿರಬೇಕು. ಇಷ್ಟು ಕ್ಯಾಪ್ಚರ್ ಮಾಡಿದರೆ ಆ ಸ್ಟೂಡೆಂಟ್ ರಿಜಿಸ್ಟರ್ ಆಗುತ್ತೆ. ಸೊ ಅದಾದ ನಂತರ ನೀವು ಇಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಅಂದರೆ ಮುಂಜಾನೆ, ಸೊ 10th ಕ್ಲಾಸು 8th ಕ್ಲಾಸು ಎಂಬುದನ್ನು ಹಾಕೊಂಡು, ತದನಂತರ ಮಾರ್ಕ್ ಅಟೆಂಡೆನ್ಸ್ ಅಂತೇಳಿ ನೀವು ಕೊಟ್ಟರೆ ನಿಮ್ಮ ಕ್ಯಾಮ್ರಾ ಪರ್ಮಿಷನ್ ಕೇಳ್ತದೆ. ಕ್ಯಾಮ್ರಾ ಪರ್ಮಿಷನ್ ಓಕೆ ಅಂದರೆ ಎಷ್ಟು ಜನ ಇದ್ದಾರಲ್ಲ 10th ಕ್ಲಾಸ್ನಲ್ಲಿ, ಅವರು ಒಂದು ಕಡೆ ಸ್ಟೇಟಾಗಿ ಕುಳಿತಿರ್ತಾರಲ್ಲ, ಅವ್ರ ಮುಖ ಕಾಣುವಾಗಿ ನೀವು ಕ್ಯಾಮ್ರಾನ ಹಿಡಿದ್ರೆ ಅದು ಆಟೋಮೆಟಿಕ್ಕಾಗಿ ಇರ್ತದೆ. ಆ ವಿದ್ಯಾರ್ಥಿಗಳ ಫೇಸ್ ಮೇಲೆ ಆ ವಿದ್ಯಾರ್ಥಿ ಅಟೆಂಡೆನ್ಸನ್ನು ಹಾಕುತ್ತೆ. ಇನ್ ಕೇಸ್ ಯಾವುದಾದ್ರೂ ವಿದ್ಯಾರ್ಥಿಯ ಫೇಸ್ ಬರದೇ ಇದ್ದಾಗ ಅಥವಾ ಸರಿಯಾಗಿ ಕ್ಯಾಪ್ಚರ್ ಆಗದೇ ಇದ್ದಾಗ ಆ ಒಂದು ವಿದ್ಯಾರ್ಥಿಯ ಫೇಸನ್ನು ಮತ್ತೊಮ್ಮೆ ನೀವು ಕ್ಯಾಪ್ಚರ್ ಮಾಡಬೇಕು. ಅಂದರೆ ಮತ್ತೊಮ್ಮೆ ನೀವು ಅಟೆಂಡೆನ್ಸಿಗೆ ಆ ಹುಡುಗನ ಮುಖವನ್ನು ಸ್ಕ್ಯಾನ್ ಅಥವಾ ಫೇಸನ್ನು ಕ್ಯಾಪ್ಚರ್ ಮಾಡಬೇಕು. ಸೊ ಇದೇ ರೀತಿ ಮಾರ್ನಿಂಗ್ ಅಟೆಂಡೆನ್ಸ್ ಆದ ನಂತರ ಆಫ್ಟರ್ನೂನ್ ಅಟೆಂಡೆನ್ಸ್ ಕೂಡ ಸೇಮ್. ಯು ಹ್ಯಾವ್ ಟು ಸೆಲೆಕ್ಟ್ ಯುವರ್ ಕ್ಲಾಸ್ ಆ್ಯಂಡ್ ಸೆಲೆಕ್ಟ್ ಸೆಕ್ಷನ್ A, B, C. ಅಂದರೆ ಕೆಲವೊಂದು ಕಡೆ A-Bನೂ ಇರ್ತವೆ, C-ನೂ ಇರ್ತವೆ. ಸೊ ಯು ಕ್ಯಾನ್ ಸೆಕ್ಷನ್ A, B, C. ದೆನ್ ಯು ಕ್ಯಾನ್ ಟೇಕ್ ಅಟೆಂಡೆನ್ಸ್ ಆಫ್ ಯುವರ್ ಸ್ಟೂಡೆಂಟ್ಸ್. ಸೊ ಈ ರೀತಿಯಾಗಿ ನೀವು ನಿರಂತರ ಆ್ಯಪ್ನಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ನೀವು ತೆಗೆದುಕೊಳ್ಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್. ದುವಾ ಮೇ ಯಾದ್ ರಖ್ನಾ.